ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಒಬ್ರು ಒಳ್ಳೇದಾಗೈತೆ ಮಾತಾಡ್ತಾವ್ರೆ. ಮೇಡಮ್ ನಮಸ್ಕಾರ. ಹೇಳಿ ಸರ್. ಈಗ ರಮೇಶ್ ಶರ್ಮಾ ಅವ್ರನ್ನ ನೀವು ಏನಕ್ಕೋಸ್ಕರ ಸಂಪರ್ಕ ಮಾಡಿದ್ರಿ? ಏನು ತೊಂದರೆ ಇತ್ತು ನಿಮಗೆ? ಸರ್ ಅದೇ ಸರ್ ಬಿಸ್ನೆಸ್ಗೆ ಫೈನಾನ್ಸ್ಗೆ ಇದಕ್ಕೆ ಅವಾಗ ಕಾನ್ಸೆಪ್ಟ್ ಮಾಡಿದಾರೆ. 1 ವರ್ಷದ ಮೇಲೆ ಆಯ್ತು ಸರ್ ಮಾಡಿ ಅಲ್ಲ. ಓಕೆ, ಯಾವ ಥರ ಇದೆ ಈಗ ಚೇಂಜಸ್? ಸರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸರ್. ಏನು ಬಿಸ್ನೆಸ್ ಮಾಡ್ತೀರಾ ಮೇಡಮ್? ಅಲ್ಲೊಂದ್ಸರಿ ನಿಮ್ಮ ಹತ್ರ ಮಾತಾಡಿದ್ದೆ, ನಂಗೆ ಚೆನ್ನಾಗಿ ಆಗಿದೆ ಸರ್ ಕಡೆಯಿಂದ, ಮತ್ತೆ ಇನ್ನ ಚೆನ್ನಾಗಿ ಆಗಿದೆ. ಸೂಪರ್. ಏನು ಬಿಸ್ನೆಸ್ ಮಾಡೋದು ನೀವು? ಹಲೋ, ಏನು ಬಿಸ್ನೆಸ್ ಮಾಡೋದು ನೀವು? ಸರ್ ನಮ್ದು ಫೈನಾನ್ಸ್ ಇದೆ ಸರ್, ಫೈನಾನ್ಸ್ ಸರ್ವಿಸ್ ಸರ್. ಓಕೆ ಸರ್ ನಮ್ದು ಫೈನಾನ್ಸ್ ತುಂಬಾ ಇಂಪ್ರೂವ್ ಆಗಿದೆ ಸರ್. ನಂಗೆ 60% ತನಕ ನಂಗೆ ಇಂಪ್ರೂವ್ ಆಗಿದೆ. ಓಕೆ, ನನ್ನ ಟರ್ನ್ ಓವರ್ಸ್ ಇನ್ಕ್ರೀಸ್ ಆಗಿದೆ. ಇವಾಗ ಒಂದು 5 crores ಎವ್ರಿ ಮಂತ್ 5 crores ತನಕ ಅಂತ ಟರ್ನ್ ಓವರ್ ಆಗುತ್ತೆ ಸರ್. 5 crores. ಸೂಪರ್. ಹಲೋ. ಸೂಪರ್ ಮೇಡಮ್, ತುಂಬ ಚೆನ್ನಾಗಿದೆ ನಿಮ್ಮದು. ತುಂಬ ಡಿಸ್ಟರ್ಬಲ್ಲಿ ಏನೋ ಇದ್ದಂಗಿದ್ದೀರಾ. ಓಕೆ, ನೆಕ್ಸ್ಟ್ ಯಾವಾಗಾದರೂ ಲೈನ್ ನೀಟಾಗಿ ಸಿಕ್ಕಿದಾಗ ಮಾತಾಡೋಣ ಮತ್ತೆ. ಬೇರೆ ಕಡೆ ಹೋಗ್ತಾರೆ, ಕಾಲ್ ಮಾಡ್ತೀನಿ. ರಮೇಶ್ ಅವ್ರ ಬಗ್ಗೆ ಏನು ಹೇಳ್ಬೋದು ನೀವು? ಸರ್ ಇಲ್ಲ ಸರ್, ತುಂಬಾ ಚೆನ್ನಾಗಿ ಅಡ್ವೈಸ್ ಕೊಡ್ತಾರೆ ಸರ್. ಇದೇ ಪ್ರಾಬ್ಲಮ್ ನಾವ್ ಹೇಳಕ್ಕಿಂತ ಮುಂಚೆ ಅವರೇ ಫಸ್ಟೇ ನಮ್ದೇನ್ ಪ್ರಾಬ್ಲಮ್ ಇದೆ ಅದೇನ್ ಮಾಡ್ಬೇಕು ಅಂತ ಫಸ್ಟೇ ಇದ್ ಮಾಡ್ತಾರೆ. ನಾವೇನ್ ಹೇಳೋದೇ ಬೇಡ ಅವ್ರಿಗೆ ಏನಿದೆ ಅಂತ. ಅವರೇ ಎಲ್ಲ ಕ್ಲಿಯರ್ ಮಾಡಿ ಇದ್ ಮಾಡ್ತಾರೆ. ಅವರೇ ಹೇಳ್ತಾರೆ ಏನ್ ಪ್ರಾಬ್ಲಮ್ ಇದೆ ಅಂತ. ಸಾರಿ ಸರ್, ಸರಿಯಾಗಿ ಮಾತಾಡಕ್ ಆಗ್ತಾರೆ. ಓಕೆ ಮೇಡಮ್, ಒಳ್ಳೇದಾಗ್ಲಿ. ನಮಸ್ಕಾರ. ಓಕೆ, ಅವರು ಎಲ್ಲೋ ಡಿಸ್ಟರ್ಬಲ್ಲಿ ಇದ್ದಾರೆ. ಓಕೆ, ಒಳ್ಳೇದಾಗೈತೆ ಅವ್ರಿಗೆ. ಸೊ ಇದು ಒಂದು ಬಿಸ್ನೆಸ್ ಅವ್ರೇನೋ 5 crores ಫರ್ ಮಂತ್ ಏನೋ ಬಿಸ್ನೆಸ್ ಚೇಂಜಸ್ ಅಂತ ಹೇಳಿದ್ರು. ಸ್ಟಾರ್ಟಿಂಗ್ ಅಲ್ಲಿ ನನಗೆ ಫೋನ್ ಮಾಡಿದಾಗ ತುಂಬ ಬೇಜಾರಲ್ಲಿ ಮಾತಾಡಿದ್ರು ಮೇಡಮ್. ಒಂದು ಮಂತ್ಲಿ ಒಂದು 5 lakh ಏನೋ ಆಗ್ತಾ ಇತ್ತೇನೋ ಅವ್ರಿಗೆ. ಒಂದು ಬ್ಯಾಂಕ್ ಸೆಕ್ಟರಲ್ಲಿ ಕೆಲಸ, ಇದು ಅವ್ರದ್ದೊಂದು ಬಿಸ್ನೆಸ್ ಇದೆ. ಬರೀ ಮಂತ್ಲಿ 5 lakh 6 lakh ಆಗ್ತಾ ಇದೆ ಸರ್, ತುಂಬ ಏನು ಉಳಿತಾ ಇಲ್ಲ ನಮಗೆ ಅಂತ ಹೇಳಿದ್ರು. ಆಮೇಲೆ ಅವ್ರದ್ದು ಬೇಸಿಕ್ ಪ್ರಾಬ್ಲಮ್ ಇತ್ತು, ಗ್ರಹಚಾರ ದೋಷ ಅಂತ. ನಾವು ಅವ್ರದ್ದು ಯಾರೇ ಒಬ್ರು ನಮಗೆ ಫೋನ್ ಮಾಡಿದ್ರೆ ಅವರು ಎಲ್ಲಿ ಸ್ಟ್ರಕ್ ಆಗಿದ್ದಾರೆ, ಅವ್ರಿಗೆ ಏನು ಸಮಸ್ಯೆ ಇದೆ, ಏನು ತೊಂದರೆ ಇದೆ ಅಂತ ನಾನು ಫಸ್ಟ್ ಅವ್ರದ್ದು ಡೀಟೇಲ್ಸ್ ಎಲ್ಲ ತೊಗೊಳ್ತೀನಿ. ತಗೊಂಡು ಅವ್ರಿಗೆ ಎಲ್ಲಿ ಬ್ಲಾಕೇಜಸ್ ಇದೆ, ಅವ್ರಿಗೆ ಏನು ಮಾಡಬೇಕು ಅಂತ ನಾವು ಅದಕ್ಕೆ ಪರಿಪೂರ್ಣವಾಗಿ ಪರಿಹಾರ. ಯಾರೇ ಫೋನ್ ಮಾಡಿದ್ರು ನನಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಏನು ಸಮಸ್ಯೆ ಇದೆ, ಅವ್ರು ಎಲ್ಲಿ ಸಿಕ್ಕಾಕೊಂಡಿದ್ದಾರೆ, ಏನು ಅವ್ರಿಗೆ ಬೇಸಿಕ್ ಪ್ರಾಬ್ಲಮ್ ಏನು, ಅದರಿಂದ ಹೊರಗಡೆ ಬರೋದಕ್ಕೆ ಏನು ಮಾಡಬೇಕು ಅನ್ನೋದು ನಮಗೆ ನೀಟಾಗಿ ಜ್ಞಾನದಲ್ಲಿ ಗೊತ್ತಾಗ್ಬಿಡುತ್ತೆ. ಆವಾಗ ಯಾರೇ ಫೋನ್ ಮಾಡಿದ್ರು ಮೇಡಮ್ ಹೇಳ್ದಾಗೆ ಅವ್ರೇನು ಮಾತಾಡೋದೇ ಬೇಡ, ನಾನೇ ಹೇಳ್ತೀನಿ ನಿಮ್ಮ ಸಮಸ್ಯೆ ಹೀಗೆ ಇದೆ, ನೀವು ಹಿಂಗೆ ಇದ್ದೀರಾ, ಲೈಫ್ ಹಿಂಗೆ ನಡೀತಾ ಇದೆ ಅಂತ ಟೋಟಲಿ ಎಲ್ಲ 1 ನಿಮಿಷದಲ್ಲಿ ಎಲ್ಲ ಹೇಳ್ಬಿಡ್ತೀನಿ. ಆಮೇಲೆ ಪರಿಹಾರ ತಗೊಳ್ಳಿ ಅಂತ ಹೇಳ್ತೀವಿ. ಪರಿಹಾರ ತೊಗೊಳಕ್ಕೆ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಪರಿಪೂರ್ಣವಾಗಿ ಪರಿಹಾರ ಕೊಡ್ತೀವಿ ಅವ್ರಿಗೆ ಏನೇನು ತೊಂದರೆ ಇದೆ, ಎಲ್ಲಿ ಸಿಕ್ಕಾಕೊಂಡಿದ್ದಾರೆ ಪ್ರಾಬ್ಲಮಿಂದ, ಅದರಿಂದ ಹೊರಗಡೆ ಬರೋದಕ್ಕೆ ಏನೇನು ಪರಿಹಾರಗಳು ಕೊಡಬೇಕು ಅದನ್ನು ನೀಟಾಗಿ ಕೊಡ್ತೀವಿ ನಾವು. ಅದನ್ನು ಅವರು ಪರಿಪೂರ್ಣವಾಗಿ ಮಾಡ್ಕೋಬೇಕು. ಎಷ್ಟು ಬೇಗ ಮಾಡ್ಕೊಳ್ತಾರೋ ಅಷ್ಟು ಬೇಗ ಅವ್ರ ಕಣ್ಮುಂದೆ ರಿಸಲ್ಟ್ ಸಿಗುತ್ತೆ. ಕೆಲವೊಂದು ನಮ್ಮ ಕಡೆಯಿಂದನೂ ಮಾಡ್ಕೊಡ್ತೀವಿ. ನೆಗೆಟಿವ್ ಎನರ್ಜಿ, ಬ್ಲಾಕೇಜಸ್ಸು, ಮತ್ತು ಬ್ಲ್ಯಾಕ್ ಮ್ಯಾಜಿಕ್ಕು, ಏನೇ ಆರೋಗ್ಯ ಸಮಸ್ಯೆಗಳು, ಮತ್ತು ತುಂಬ ಜನಕ್ಕೆ ಜೀವನದ ಬ್ಲಾಕೇಜಸ್ಗಳು ತುಂಬ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಅವ್ರು ಏನೇ ಬಿಸ್ನೆಸ್ ಮಾಡಿದ್ರೂ ಅವ್ರಿಗೆ ಸಕ್ಸಸ್ ಕಾಣ್ತಾ ಇರಲಿಲ್ಲ, ಹಣಕಾಸಿನ ಅಭಿವೃದ್ಧಿನೇ ಇರಲ್ಲ. ಆ ಥರ ಟೈಮಲ್ಲಿ ನಾವು ನಮ್ಮ ಕಡೆಯಿಂದ ಪೂಜೆ ಮಾಡಿ ತಾಯ್ತಾನು ಕೊಡ್ತೀವಿ. ಅದರಿಂದ ಅದಕ್ಕೆ ಕೆಲವೊಂದು ಐಟಮ್ಸ್ ಎಲ್ಲ ಕಳಿಸ್ಕೊಡ್ತೀವಿ. ಅದು ನೆಗೆಟಿವ್ ಪೌಡ್ರ್ ಆಗಲಿ, ಮತ್ತು ಅಂಜನ ಆಗಲಿ, ಮತ್ತು ಕೆಲವೊಂದು ಗಿಡಮೂಲಿಕೆಗಳಿಂದ ಅದಕ್ಕೆಲ್ಲನೂ ನಮ್ಮ ಕಡೆ ಏನೇನು ಪರಿಹಾರ ಕೊಡಬೇಕು ಅದೆಲ್ಲ ಕೊಡ್ತೀವಿ ನಾವು. ಅದು ಎಲ್ಲ ಮಾಡ್ಕೊಂಡ್ರೆ ವಿತಿನ್ 1 month ಅವ್ರಿಗೆ ಕಣ್ಮುಂದೆ ರಿಸಲ್ಟ್ ಸಿಗುತ್ತೆ. ಮುಖದ ಚೆಹರೆನೇ ಚೇಂಜ್ ಆಗ್ಬಿಡುತ್ತೆ. ಬ್ಲಾಕ್ ಇದ್ರೂ ವೈಟ್ ಆಗ್ಬಿಡ್ತಾರೆ. ಕೆಲವು ಸತಿ ಬ್ಲಾಕೇಜಸ್ ಎಲ್ಲ ಆಗಿದ್ರೆ ಏನಾಗುತ್ತೆ ಅಂದರೆ ಮುಖ ವರ್ಣನೆ ಚೇಂಜ್ ಆಗ್ಬಿಡುತ್ತೆ. ಚೆನ್ನಾಗಿರೋರು ತುಂಬ ಮುಖ ಪಳಪಳ ಅಂತ ಹೊಳಿತಾ ಇರ್ತಾರೆ. ಅವ್ರದ್ದು ಏನಾದರೂ ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ಕು, ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿ ಏನಾದರೂ ತೊಂದರೆ ಆಗ್ಬಿಟ್ರೆ ಮುಖದ ಚೆಹರೆನೇ ಚೇಂಜ್ ಆಗ್ಬಿಡುತ್ತೆ. ತುಂಬ ಜನ ವೀಕ್ಷಕರು ಅವರೇ ಚೆಕ್ ಮಾಡ್ಕೋಬೋದು. ಮೊದಲಿರೋ ಮುಖ ಇವಾಗ ಇರೋದೇ ಇಲ್ಲ. ನಾವು ಪೂಜೆ ಮಾಡಿದ್ರೆ 1 ತಿಂಗಳಿಗೆ ಆ ನೆಗೆಟಿವ್ ಪೌಡ್ರು ನಾವು ಕೊಡೋ ಪರಿಹಾರಗಳೆಲ್ಲ ಮಾಡ್ಕೊಂಡ್ರೆ 100% ಕ್ಲಿಯರ್ ಆಗ್ಬಿಡುತ್ತೆ ಅವ್ರಿಗೆ. ಸೂಪರ್. ನೀವು ಒಂದು ತಾಯ್ತದ ಬಗ್ಗೆ ಹೇಳಿದ್ರಿ. ಯಾಕಂದ್ರೆ ಈ ತಾಯ್ತಕ್ಕೆ ಸಂಬಂಧಪಟ್ಟಂತೆ ಇದು ಬಿಫೋರ್ ನಾವು ಶೂಟಿಂಗ್ ಮಾಡಕ್ ಬಿಫೋರ್ ಒಂದು ಕಾಲ್ ಜೊತೆ ಮಾತಾಡ್ತಾ ಇದ್ರಿ. ಅವರೆಲ್ಲೋ ಒಂದು ಜಾಗಕ್ಕೆ ಹೋಗಿ ಬಂದಿರು, ಸ್ಮಶಾನಕ್ಕೆ ಹೋಗಿ ಬಂದರು, ಹಂಗಾಗಿ ಅದ್ರದ್ದು ಎನರ್ಜಿ ಕಟ್ ಆಗೈತೆ, ಅದ್ರದ್ದು ಪವರ್ ಹೋಗಿದೆ ಅಂತ ಹೇಳ್ತಾ ಇದ್ರು. ಹೌದು. ಸೊ ಸಾಧ್ಯವಾದ್ರೆ ಅವ್ರನ್ನ ವಾಪಸ್ ಲೈನ್ಗೆ ಎತ್ಕೊಳ್ಳೋಣ. ತಗೊಳ್ಳೋಣ ಸರ್. ಅದು ಏನಕ್ಕೆ ಈ ಥರ ಇವಾಗ ತಾಯ್ತಾಗ್ಲು ಎಲ್ಲರೂ ಮಾಡ್ಕೊಡ್ತಾರೆ, ಬಟ್ ಅವ್ರು ಹೇಳಿರ್ತಾರೆ ಅಂಟು ಮುಂಟು ಇರೋ ಜಾಗಕ್ಕೆ ಹೋಗ್ಬೇಡಿ, ಸಾವಾಗಿರೋ ಜಾಗಕ್ಕೆ ಹೋಗ್ಬೇಡಿ, ಸ್ಮಶಾನದಲ್ಲಿ ಏನಾದರೂ ಈ ಥರ ಅಂತ್ಯಕ್ರಿಯೆಗಳು ಇವೆಲ್ಲ ಆಗ್ಬೇಕಾದ್ರೆ ಅಂಥ ಜಾಗಕ್ಕೆ ಹೋಗ್ಬೇಡ್ರಿ, ತೆಗೆದಿಟ್ಟು ಹೋಗ್ರಿ, ಇವೆಲ್ಲ ಒಂದಷ್ಟು ಗೈಡೆನ್ಸ್ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಸೊ ಇದು ನೀವು ಕೂಡ ಅವ್ರಿಗೆ ಕೊಟ್ಟಿದ್ರಿ, ಬಟ್ ಅವರು ಎಲ್ಲೆಲ್ಲ ಓಡಾಡ್ಕೊಂಡ್ ಬಂದಿರೋದ್ರಿಂದ ಅದರದ್ದು ಪವರ್ ಕಟ್ ಆಗಿದೆ ಅಂತ ಹೇಳ್ತಾ ಇದ್ರಿ. ಸೊ ಇದು ಯಾಕೆ ಹಿಂಗಾಗುತ್ತೆ? ತಾಯ್ತ ಬಂದು ಸ್ಮಶಾನಕ್ಕೆ ಈ ಥರ ಒಂದು ಸಾವಾಗಿರೋ ಜಾಗಕ್ಕೆ ಹೋಗಿ ಬಂದರೆ ಅದು ಎನರ್ಜಿ ಅಲ್ಲೇನು ಆತ್ಮಗಳು ಅವು ಏನಾರ ಬಂದು ಡಿಸ್ಟರ್ಬ್ ಮಾಡ್ತಾವ, ಇಲ್ಲ ಇದ್ರದ್ದು ಪವರ್ ಯಾಕೆ ಅಲ್ಲಿ ಕಟ್ ಆಗುತ್ತೆ? ಸರ್ ಅದು ಆ್ಯಕ್ಚುಲಿ ನಾವು ಒಂದು ಮನುಷ್ಯನ ಬ್ಲಾಕೇಜಸ್ನ ರಿಮೂವ್ ಮಾಡಿಕೊಡ್ತೀವಿ.
100 ತರ ಸಮಸ್ಯೆ ಇದ್ರು ನಾನು ಪೂಜೆ ಮಾಡಿ ತಾಯ್ತಾ ಕೊಡ್ತೀನಿ, ಒಳ್ಳೇದು. ಈಗ ನೋಡಿ, ನಾವು ನೆಗೆಟಿವ್ ಅತಿ ಹೆಚ್ಚು ಎಲ್ಲಿರುತ್ತೆ? 3 ದಾರಿ ಕೂಡಿ ಜಾಗದಲ್ಲಿ ಇರುತ್ತೆ, ಇಲ್ಲ ಅಂತಂದ್ರೆ ಮಶಾಣದಲ್ಲಿ ಇರುತ್ತೆ ಅತಿ ಹೆಚ್ಚು. ಇವಾಗ ಹೆಣಗಳನ್ನ ನಾವು ಯಾರೇ ಸತ್ರು ಮಶಾಣದಲ್ಲೇ ದಫನ್ ಮಾಡ್ತಾರೆ, ಊತಿ ಇಡ್ತಾರೆ. ನಾವಲ್ಲಿ ನಾವೇ ತಾಯ್ತಾ ಅಂತಲ್ಲ, ಯಾರೇ ಮಾಡ್ಕೊಟ್ರು ತಾಯ್ತಾ, ಆ ಭಗವಂತನೇ ತಾಯ್ತಾ ಮಾಡ್ಕೊಟ್ರು ಮಶಾಣಕ್ಕೆ ಹೋದ್ರೆ ಅದು ಫೇಲ್ ಆಗ್ಬಿಡುತ್ತೆ. ಈ ತಾಯ್ತಾಗಳೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಸರ್, ನಾವ್ ಹೇಳಿರ್ತೀವಿ ಮೊದಲೇ ಅವ್ರಿಗೆ, ಈ ತರ ಈಗ ನಮ್ಮ ತಾಯ್ತದಲ್ಲಿ ಯಾವುದೇ ಪತ್ತೆ ಆಗ್ಲಿಲ್ಲ, ಏನ್ ಬೇಕಾದ್ರೂ ಮಾಡ್ಕೋಬಹುದು. ನಮ್ದು 2 ಕಂಡೀಷನ್. ಒಂದು, ಮಶಾಣಕ್ಕೆ ಹೋಗ್ಬಾರ್ದು, ಸತ್ತಿರೋ ಜಾಗಕ್ಕೆ ಹೋಗ್ಬಾರ್ದು. ಯಾರೇ ಸತ್ತಿರೋ ಹತ್ರ ಹೋಗ್ಬೇಕಾದ್ರೆ ಬಿಚ್ಚಿಟ್ಬಿಟ್ಟು, ದೇವ್ರ ಮನೇಲಿ ಬಿಚ್ಚಿಟ್ಬಿಟ್ಟು ಹೋಗ್ಬೋದು. ಅವ್ರು ಹೋಗ್ಬಾರ್ದು ಅಂತ ಏನಿಲ್ಲ, ರೂಲ್ ಏನಿಲ್ಲ, ಎಲ್ಲ ಕಡೆ ನಾವು ಹೋಗ್ಲೇಬೇಕು. ತಾಯ್ತನ ಬಿಚ್ಚಿಟ್ಬಿಟ್ಟು ಹೋಗ್ಬೇಕು. ತಾಯ್ತನ ಮನೆಯಲ್ಲಿ ಅಥವಾ ದೇವ್ರ ಮನೇಲಿ ಬಿಚ್ಚಿಟ್ಬಿಟ್ಟು ಹೋಗಿ ಅವ್ರದ್ದೇನ್ ಕೆಲಸ ಇದೆ, ಕಾರ್ಯ ಇದೆ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಒಂದು 3 ದಿನ ಆದ್ಮೇಲೆ ಅದನ್ನ ಮತ್ತೆ ಶುದ್ಧಿ ಮಾಡ್ಬೇಕು. ನಾವ್ ಹೇಳ್ಕೊಡ್ತೀವಿ ಯಾವ ತರ ಶುದ್ಧಿ ಮಾಡ್ಕೋಬೇಕಂತ. ತಾಯ್ತಾಗ್ಲು ಯಾರಿಗಾದ್ರೂ ಕೊಟ್ಟಿದ್ರೆ ಯಾವ ತರ ಶುದ್ಧಿ ಮಾಡ್ಕೋಬೇಕಂದ್ರೆ, ಮೊದ್ಲಿಗೆ ಅದಕ್ಕೆ ಒಂದ್ ಸ್ವಲ್ಪ ನೀರಲ್ಲಿ ತೊಳಿಬೇಕು. ಅರ್ಶಿಣದ ನೀರು ಮತ್ತೆ ರೋಸ್ ವಾಟರು ಮತ್ತೆ ಸಿಕ್ಕಿದ್ರೆ ಪನ್ನೀರು, ಇದ್ರಲ್ಲೆಲ್ಲ ತೊಳೆದು ಒಂದ್ ಸ್ವಲ್ಪ ಅರಿಶಿಣ, ಕುಂಕುಮ, ಅಕ್ಷತೆ ಕಾಳೆಲ್ಲ ಇಟ್ಟು ಧೂಪ ಹಾಕ್ಬೇಕು. ಅದಕ್ಕೆ ಸಾಂಬ್ರಾಣಿ ಹೊಗೆ, ದೀಪಗಳಿಂದ ಬೆಳಗಿ ದೇವ್ರ ಮನೇಲಿ 2 ತುಪ್ಪದ ದೀಪ ಹಚ್ಚಿ ಅದನ್ನ ಬೆಳಗಿ ಆಮೇಲೆ ಅದನ್ನ ಶುದ್ಧಿ ಮಾಡಿ ಕಟ್ಕೊಂಡ್ರೆ ಅದು ಮತ್ತೆ ರೀಪವರ್ ಆಗ್ಬಿಡುತ್ತೆ. ಆದ್ರೆ ಬಂದು ಫೇಲ್ಯೂರ್ ಆಗಿ ಮತ್ತೆ ಅದನ್ನ ಶುದ್ಧಿ ಮಾಡಿ ಕಟ್ಕೊಳ್ತೀನಿ ಅಂದ್ರೆ ಅದು ವರ್ಕ್ ಆಗಲ್ಲ. ಅದರಲ್ಲಿ ನಾವು ತುಂಬಾ ಅದಕ್ಕೆ ದೈವದ ರೀತಿಲಿ ನಾವು ಅದನ್ನ ಪೂಜೆ ಮಾಡಿರ್ತೀವಿ. ನಾವು ಯಾವ್ದೇ ರೀತಿ ಇದ್ ಮಾಡಿರಲ್ಲ, ನಾವು ಒಳ್ಳೇದಾಗ್ಲಿ ಅಂತ ಮಾಡಿರ್ತೀವಿ. ಅದು ಕೆಲವು ನೆಗೆಟಿವ್ ಜಾಗಗಳಿಗೆ ಹೋದಾಗ, ಈಗ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಒಂದ್ ದಿವಸಕ್ಕೆ ತುಂಬಾ ಜನ ಸಾಯ್ತಾ ಇರ್ತಾರೆ. ಹಾಸ್ಪಿಟ್ಲ್ಗಳಲ್ಲಿ ಅಲ್ಲೂ ಕೂಡ ಹೆವಿ ನೆಗೆಟಿವ್ಸ್ ಇರುತ್ತೆ. ಅಲ್ಲೂ ಕೂಡ ತುಂಬಾ ಪ್ರೇತಾತ್ಮಗಳು, ಆತ್ಮಗಳೆಲ್ಲ ಓಡಾಡ್ತಾ ಇರ್ತವೆ. ತುಂಬಾ ಈ ಬೆಂಗಳೂರಲ್ಲಿರೋ ದೊಡ್ಡ ಹಾಸ್ಪಿಟ್ಲ್, ಎಲ್ಲಾ ಹಾಸ್ಪಿಟ್ಲಲ್ಲೂ ಸಾಯ್ತಾ ಇರ್ತಾರೆ ಜನ. ಅಲ್ಲೋಗಿ ಬಂದ್ರು ತಾಯ್ತಾ ಫೇಲ್ಯೂರ್ ಆಗ್ಬಿಡುತ್ತೆ. ಹಾಸ್ಪಿಟ್ಲ್ಗೆ ಹೋದ್ರು ಫೇಲ್ ಆಗುತ್ತೆ. ಅಲ್ಲಿ ಅತಿ ಹೆಚ್ಚು ನೆಗೆಟಿವ್ ಇರುತ್ತೆ ಸರ್. ನೋಡಿ, ನಾವು ಎಲ್ಲೋ ಒಂದು ಪೇಷಂಟ್ ನ ತಗೊಂಡ್ಬಂದಿರ್ತೀವಿ, ಯಾರೋ ಒಂದು ಪೇಷಂಟ್ ತಂದಿರ್ತಾರೆ, ಅವ್ರು ಯಾವ್ದೋ ದೂರದಿಂದ ಬಂದಿರ್ತಾರೆ, ಹಾಸ್ಪಿಟ್ಲ್ಗೆ ಬಂದು ಅಲ್ಲಿ ಸತ್ತೋಗ್ಬಿಡ್ತಾರೆ. ಅವ್ರಿಗೆ ಟೈಮ್ ಆಗಿರುತ್ತೆ, ಏನೋ ಕಾಯಿಲೆ ಬಂದಿರುತ್ತೆ, ಸತ್ತಿರ್ತಾರೆ. ಆದ್ರೆ ಆತ್ಮ ವಾಪಸ್ ಹೋಗಲ್ಲ, ಅದಲ್ಲೇ ಇರುತ್ತೆ. ವಾಪಸ್ ಅದು ಅವ್ರವ್ರಿಗೆ ಹೋಗಲ್ಲ ಆತ್ಮ, ಅದಲ್ಲೇ ಇರುತ್ತೆ. ಆ ನೆಗೆಟಿವ್ ಅಲ್ಲೇ ಓಡಾಡ್ತಾ ಇರುತ್ತೆ. ತುಂಬಾ ನಾನು ಡೈರೆಕ್ಟ್ ಆಗಿ ನೋಡಿದೀನಿ ಆತ್ಮಗಳನ್ನ. ಹೌದಾ? ಯಾವ ತರ ಈ ಅನುಭವ? ಈ ಅನುಭವ ಯಾವ ತರ ಅಂದ್ರೆ, ನಾನು ಒಂದು ಚಿಕ್ಕ ಹುಡುಗನಾಗಿದ್ದಾಗ ನಂಗೂ ಒಂದ್ ಸ್ವಲ್ಪ ಏನೋ ಕೈ ಆಕ್ಸಿಡೆಂಟ್ ಆಗಿತ್ತು. ಅವಾಗ ನನ್ನನ್ನು ಹಾಸ್ಪಿಟಲ್ ಹಾಕಿದ್ರು. ಮಧ್ಯಾಹ್ನ 12 ಗಂಟೆಗೆ ಬಂದು ಜನ ಓಡಾಡ್ದಂಗೆ ಬಾಗ್ಲು ಓಪನ್ ಮಾಡಿ, ಅದಷ್ಟು ಅದೇ ಬಾಗ್ಲು ಓಪನ್ ಮಾಡಿ ಯಾರೋ ಬಂದಂಗೆ ಬಂದು ನನ್ನ ಅದ್ಮಿತ್ತು. ನಿಮ್ಗೆ ಇದು ಕಾಣಿಸುತ್ತಾ? ಕಣ್ಣಿಗೆ ಕಾಣಿಸುತ್ತೆ. ಓಕೆ. ಅಂದ್ರೆ ಒಂದು ಗಾಳಿ ಬಂದಂಗೆ ಬರುತ್ತೆ. ಫಸ್ಟ್ ಬಾಗ್ಲು ಹಿಂಗೆ ಮುಂದೆ ಹೋಗಿ ಹಿಂದೆ ಬರ್ತಾ ಇತ್ತು. ನನ್ನ ಅನುಭವನೇ. ಮಧ್ಯಾಹ್ನ 12 ಗಂಟೆಲಿ ಯಾರು ಇಲ್ಲ ರೂಮಲ್ಲಿ, ನಾನು ಒಬ್ಬನೇ ಇದ್ದೆ ಪೇಷಂಟ್. ದೆವ್ವ ಡೈರೆಕ್ಟ್ ಆಗಿ ಬಂದು ನನ್ನ ಅದ್ಬಿಟ್ಟಿತ್ತು. ಫುಲ್ಲು ಕತ್ತು, ಒಂಥರ ಇಸ್ಕ್ದಂಗೆ, ಉಸಿರಾಡಕ್ಕಾಗಲ್ಲ, ಯಾರು ಕರಿಯಕ್ ಸೌಂಡ್ ಕೇಳಲ್ಲ, ಆ ತರ ಅನುಭವಗಳು ಅದ್ಮುತ್ತೆ ಬಂದು. ಮತ್ತೆ ನೈಟಲ್ಲಿ 1-2 ಸತಿ ಅದ್ಮಿತ್ತು ಅದೇ ಹಾಸ್ಪಿಟ್ಲಲ್ಲೇ, ಅಲ್ಲೇ. ಆದ್ರೆ ಆತ್ಮಗಳು ಎಲ್ಲೂ ಹೋಗಲ್ಲ ಸರ್, ಅಲ್ಲಿ ಸತ್ತಿರೋ ಅಲ್ಲೇ ಇರ್ತಾವ, ಅಲ್ಲೇ ಸುತ್ತಾಡ್ಕೊಂಡು ಬಂದವ್ರಿಗೆ ಹೋದವ್ರಿಗೆ ತೊಂದರೆ ಕೊಟ್ಕೊಂಡು ಹಿಂಗೆ ಇರ್ತವೆ. ಯಾರ ಮೇಲೆ ಆದ್ರೂ ಏರ್ಕೊಂಡ್ಬಿಟ್ರೆ ಅವ್ರ ಹಿಂದ್ಗಡೆ ಹೊಟ್ಟೋಗ್ಬಿಡ್ತವೆ. ಅವ್ರ ಜೊತೆ ಯಾರಾದ್ರೂ ಹಾಸ್ಪಿಟ್ಲಿಗೆ ಬಂದು ಅವ್ರಿಗೆ ಏನಾದ್ರು ಇಷ್ಟ ಆಯ್ತಂದ್ರೆ ಯಾರ ಮೇಲೆ ಏರ್ಕೊಂಡಿರ್ತಾವೋ ಅದ್ರ ಮೇಲೆ ಆರಾಮ್ಸೆ ಹೊಟ್ಟೋಗ್ಬಿಡ್ತಾವೆ. ಅವ್ರು ಎಲ್ಲೇ ಇರ್ಲಿ ಅಲ್ಲಿ ಹೊಟ್ಟೋಗ್ಬಿಡ್ತವೆ. ಮತ್ತೆ ಅವ್ರಿಗೆ ತೊಂದರೆ ಕೊಡುತ್ತೆ. ನಾನೊಂದು ಕೆಲವೊಂದು ಸಿಂಟಮ್ಸ್ ಹೇಳ್ತೀನಿ. ಯಾರಿಗೆ ಆತ್ಮಗಳು ಸೇರ್ಕೊಂಡಿರ್ತಾವ, ಯಾರಿಗೆ ಪ್ರೇತ ಬಾಧೆ ಇರುತ್ತೋ ಅವ್ರಿಗೆ ಏನೇನ್ ಸಿಂಟಮ್ಸ್ ಆಗುತ್ತೆ ಅಂದ್ರೆ, ತುಂಬಾ ಜನ ಲೇಡೀಸ್ಗೆ, ಜನರಲ್ ಆಗಿ ಅತಿ ಹೆಚ್ಚು ಲೇಡೀಸ್ಗೆ ಸೇರ್ಕೊಳ್ಳುತ್ತೆ. ಅವ್ರಿಗೆ ಏನಾಗುತ್ತೆ ಅಂತಂದ್ರೆ, ಇದೊಂದು ಸ್ವಲ್ಪ ಹೆಂಗ್ ಹೇಳೋದಂತ ನನ್ಗೆ ಅರ್ಥ ಆಗಲ್ಲ, ಯಾಕಂದ್ರೆ ಅವ್ರದ್ದು ಪರ್ಸನಲ್ ಆಗಿ ಹೇಳ್ಬೇಕಾಗುತ್ತೆ. ಅದನ್ನ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ. ಯಾವ ತರ ಅಂದ್ರೆ, ಈ ಯಾರಿಗೆ ಅತಿ ಹೆಚ್ಚು ಆತ್ಮದ ಕಾಟ ಇರುತ್ತೋ, ಪ್ರೇತ ಬಾಧೆ ಇರುತ್ತೋ ಅಂತವ್ರಿಗೆ, ಈ ಹೆಣ್ಮಕ್ಳಿಗೆ ಮೈಯೆಲ್ಲ ಭಾರ, ತಲೆ ಎಲ್ಲ ಭಾರ, ಯಾವಾಗ್ಲೂ ನೆಗೆಟಿವ್ ಯೋಚನೆ, ಅತಿ ಹೆಚ್ಚು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಅವ್ರಿಗೆ ಮಲ್ಕೊಂಡ್ರೆ ಸಾಕು ಮೈ ಮೇಲೆ ಯಾರೋ ಮಲ್ಕೊಂಡಂಗೆ, ಮೈಯೆಲ್ಲ ಬರ, ಬೆಳಗ್ಗೆ ಎದ್ದೊಳಕ್ಕಾಗಲ್ಲ, ಎಷ್ಟೋ ಕೆಲಸ ಮಾಡಿದಷ್ಟು ಕಷ್ಟ ಬೆಳಗ್ಗೆ ಎದ್ದೊಳಕ್ಕೆ, ಆಯಾಸ. ಆಮೇಲೆ ಅವ್ರಿಗೆ ಪ್ರೈವೇಟ್ ಪಾರ್ಟ್ಗಳೆಲ್ಲ ಇನ್ಸ್ಪೆಕ್ಷನ್ ಯಾವಾಗ್ಲೂ ಆಗ್ತಾ ಇರುತ್ತೆ. ಆಮೇಲೆ ಅವ್ರಿಗೆ ಎದೆಗಳೆಲ್ಲ ಯಾರಾದ್ರೂ ಪ್ರೆಸ್ ಮಾಡ್ದಂಗೆ ಅವ್ರಿಗೆ ಅನುಭವ ಆಗ್ತಾ ಇರುತ್ತೆ, ಯಾರೋ ಮೈ ಮೇಲೆ ಮಲ್ಕೊಂಡಂಗೆ ಆಗ್ತಾ ಇರುತ್ತೆ. ಎಲ್ಲಾದ್ರೂ ತೋರಿಸಿ, ಹಾಸ್ಪಿಟ್ಲಲ್ಲಿ ತೋರಿಸಿ ಏನೂ ಆಗಲ್ಲ ಅವ್ರಿಗೆ. ಆಮೇಲೆ ಮಧ್ಯಾಹ್ನ ಒಬ್ಬರೇ ಮಲಗಿದ್ರೆ, ಯಾವತ್ತಾದ್ರೂ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಯಾರೋ ಬಂದಂಗೆ ಬರೋದು, ಇಲ್ಲ ಅವರು ಯಾರೋ ಯಜಮಾನ್ರು ಬಂದಂಗೆ ಬರೋದು, ಪಕ್ಕದಲ್ಲಿ ಮಲ್ಕೊಳ್ಳೋದು, ಮತ್ತೆ ಮೈ ಮೇಲೆ ಮಲ್ಕೊಳ್ಳೋ ತರ ಆಗೋದು, ಈ ತರ ಅನುಭವಗಳೆಲ್ಲ ಆಗ್ತಾ ಇರುತ್ತೆ. ಯಾರಿಗೆ ಈ ಅನುಭವಗಳು ಯಾರ್ಯಾರಿಗೆ ಆಗ್ತಾ ಇರುತ್ತೋ ಅದು 100% ಆತ್ಮಕಾಟನೇ, ಅದು ಪಕ್ಕ. ತುಂಬಾ ಜನ ವೀಕ್ಷಕರು ನನಗೆ ಫೋನ್ ಮಾಡ್ತಾರಲ್ವಾ ಸರ್, ಅವಾಗ ಅವ್ರು ಏನ್ ಹೇಳೋದೇ ಬೇಡ, ನಾನೇ ತುಂಬಾ ಜನಕ್ಕೆ ಹೇಳಿದ್ದೀನಿ, ಸುಮಾರು ಜನಕ್ಕೆ ಹೇಳಿದ್ದೀನಿ. ಅದು ನಮ್ಮ ರೀಸೆಂಟ್ ಆಗಿ ಒಬ್ರಿಗೆ ಹೇಳಿದ್ದೆ ನಾನು. ಸೊ ಇದು ಸಮಸ್ಯೆ ಮಾಡ್ತವೆ. ಅದೊಂದು ಬೇಕಾದ್ರೆ ನಾನು ಈ ಜಸ್ಟ್ ಇದೊಂದು ಕಂಟೆಂಟ್ಸ್ ಮಾತ್ರ ಬೇಕಾದ್ರೆ ನಾನು ಫೋನ್ ಮಾಡಿ ಆ ಮೇಡಮ್ ಕೇಳ್ತೀನಿ. ಅವ್ರು ಫೋನ್ ಮಾಡ್ತಾ ಇದ್ದಾರೆ, ಮೇಡಮ್, ಬೇರೆ ಮೇಡಮ್. ಸರಿ, ಮಾತಾಡಿ.
ಮೊನ್ನೆ ಒಂದು ಬೆಂಗಳೂರಲ್ಲಿ ಈಗ ಅಮ್ಮಗೆ ಮೊದಲು ಫೋನ್ ಮಾಡಿದ್ನಲ್ಲ, ಅವ್ರ ಮನೇಲಿ ಒಂದು ದೆವ್ವ ಅವ್ರೇನು ಮಾಡಿದ್ದಾರೆ, ಒಂದು ಸುಮಾರು ವರ್ಷಗಳ ಹಿಂದ್ಗಡೆ ಅಲ್ಲಿ ಯಾರನ್ನೋ ಸಾಯಿಸಿದ್ದಾರೆ ಒಂದು ಲೇಡೀಸ್ನ. ಆ ಪ್ರೇತ ಎಲ್ಲೂ ಹೋಗ್ಲಿಲ್ಲ, ಅಲ್ಲೇ ಇತ್ತು. ಮನೆ ಪಾಯ ಯಾವತ್ತು ತೆಗೆದ್ರು ಅವತ್ತು ಒಂದು ದೊಡ್ಡ ಸುಂಟ್ರ ಗಾಳಿ ಬಂದಿದೆ. ಅವ್ರು ಫೋನ್ ಮಾಡಿದ ತಕ್ಷಣ ನಾನು ಇಲ್ಲಿಂದನೇ ಎಲ್ಲ ನೋಡಿ ಹೇಳಿದೆ, ನನಗೆಲ್ಲ ಅರ್ಥ ಆಗುತ್ತೆ. ಒಂದು ದೊಡ್ಡ ಸುಂಟ್ರ ಗಾಳಿ ಬಂತು. ಅವರು ಏನೋ ಗಾಳಿ ಬಂದಿದೆ ಅನ್ಕೊಂಬಿಟ್ಟಿದ್ದಾರೆ. ಪಾಯ ಅಗಿಯೋ ದಿನ, ಪೂಜೆ ಮಾಡೋ ದಿನ. ಆಮೇಲೆ ಅವಾಗವಾಗ ಗಾಳಿ ಒಂದು ಸುಂಟ್ರ ಗಾಳಿ ಬಂದು ಹೋಗ್ತಾ ಇತ್ತು ಅವ್ರ ಮನೆ ಹತ್ರ. ನಾರ್ಮಲ್ ಆಗಿ ಬರುತ್ತೆ ಬಿಡು ಅನ್ಕೊಂಬಿಟ್ಟಿದ್ದಾರೆ. ಮನೆ ಕಟ್ಟಿದ್ದಾರೆ. ಮನೆ ಕಟ್ಟಿಬಿಟ್ಟು ಪೆಂಡಲ್ ಹಾಕಿದ್ದಾರೆ ಗ್ರೂಪ್ ಪ್ರವೇಶ ದಿನ. ಪೆಂಡಲ್ ಹಾಕಿ, ದೊಡ್ಡ ಪೆಂಡಲ್ ಹಾಕಿ, ಸ್ವಲ್ಪ ದುಡ್ಡಿರೋರೆ, ಹಣಕಾಸೆಲ್ಲ ಚೆನ್ನಾಗಿದೆ, ಒಂದು ಮಟ್ಟಿಗೆ ಚೆನ್ನಾಗಿದ್ದಾರೆ. ಏನು ಒಂದು ಸುಮಾರು ಕೋಟಿಗಳಿಗೆ ಬಾಳ್ತಾರೆ ಅವರು. ಒಂದು ಪೆಂಡಲ್ ಹಾಕಿ, ಚೇರುಗಳೆಲ್ಲ ಹಾಕಿ, ಊಟಕ್ಕೆ ದೊಡ್ಡ ಪೆಂಡಲ್ ಹಾಕಿದ್ದಾರೆ. ನೀವು ನಂಬಿದ್ರೆ ನಂಬಿ, ಗ್ರೂಪ್ ಪ್ರವೇಶ ದಿನ ಇಡೀ ಪೆಂಡಲ್ ಚೇರುಗಳೆಲ್ಲ ಚಿಂದಿ ಚಿತ್ರ ಫುಲ್ಲು ಗಾಳಿ ಬಂದ ಎಲ್ಲ ಎತ್ಕೊಂಡು ಹೊಡ್ಬಿಡ್ತು. ಅದನ್ನ ನಾನು ಇಲ್ಲಿಂದ ನೋಡೇ ಹೇಳ್ದೆ ನಾನು ಅವ್ರಿಗೆ. ಆಮೇಲೆ ಆ ಪ್ರೇತ ಬಂದು ದಿನ ಬಂದು ಅವ್ರ ಮಗ ಒಂದು ಮೂಲೆಯಲ್ಲಿ ಮಲ್ಕೊಳ್ತಾನೆ, ರೂಮಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಮೂಲೆಯಲ್ಲಿ ಅವ್ರ ದೊಡ್ಡ ಮಗ ಮಲ್ಕೊಳ್ತಾನೆ. ಸೀದಾ ಬಂದು ಅವ್ನ ತಲೆ ಹತ್ರ ಕುತ್ಕೊಳ್ಳೋದು. ಅದು ಅಂದ್ರೆ ಇದೇ ಕಿಟಕಿ, ಅಲ್ಲೇ ಬಂದು ಕುತ್ಕೊಳ್ಳೋದು ಯಾವಾಗ್ಲೂ. ನಾನು ಡೈರೆಕ್ಟಾಗಿ ಅದೆಲ್ಲ ನಿಮ್ಗೆ ಬೇಕಾದ್ರೆ ನಾನು ಹೇಳ್ತೀನಿ. ನಾನು ಹೇಳಿದ್ದೆಲ್ಲ ಇದೇ. ಮೇಡಮ್ ಫೋನ್ ತೆಗಿತಾ ಇಲ್ಲ. ಆಮೇಲೆ ಆಯಮ್ಮನು ತುಂಬ ಕಡೆ ಹೋಗಿ ಎಲ್ಲ ಕಡೆನೂ ಎಲ್ಲ ಥರ ನೋಡ್ಬಿಟ್ಟಿದ್ದಾಳೆ. ಸುಮಾರು ಒಂದು 3-4 ಲಕ್ಷ ಖರ್ಚು ಮಾಡಿದ್ದಾಳಂತೆ ದುಡ್ಡು. ಖರ್ಚು ಮಾಡಿಬಿಟ್ಟು ಏನು ಮಾಡಿದ್ರು ವಾಸಿ ಆಗಲಿಲ್ಲ. ಇಲ್ಲ ಅಯ್ಯಮ್ಮ, ನಾನು ಹೇಳ್ದೆ ನಿಮ್ಮ ಮಗನಿಗೆ ಅತಿ ಹೆಚ್ಚು ಸೆಕ್ಸ್ ಆಸೆ, ಕಂಡ್ಕೊಂಡವ್ರನ್ನೆಲ್ಲ ನೋಡಬೇಕು, ಹೋಗ್ಬೇಕು ಅಂತ ಇರ್ತಾನೆ. ಆಮೇಲೆ ಅವ್ನು ಅವಾಗವಾಗ ಆಚೆ ಹೋಗಿ ಬರ್ತಾನೆ ಇರ್ತಾನೆ. ಹೌದು ಸ್ವಾಮಿ ಅಂತ ಓಪನ್ ಆಗಿ ಮಾತಾಡ್ತಾಳೆ ಅಮ್ಮನು. ಅವರಮ್ಮ ಮಗನ ದೊಡ್ಡ ವಯಸ್ಸು, ಮದುವೆ ಮಾಡಬೇಕು. ಅವ್ರ ಮನೇಲಿ ಒಂದು ಮೂಲೆ ಮನೇಲಿ ಯಾರೋ ನಿಂತಂಗೆ ನಿಂತೋದು, ಇಷ್ಟು ಕೂದಲು. ನಾನೆಲ್ಲ ಹಿಂಗೆ ಅದೇನೋ ಯಾರೇ ಫೋನ್ ಮಾಡಿದ್ರು ಅವ್ರು ಹೇಳಿದ ತಕ್ಷಣ ನೀವೇನು ಹೇಳ್ಬೇಡಿ ಅಂತ ನನಗೆ ಪಿಕ್ಚರ್ ಬಂದಂಗೆ ಬರುತ್ತೆ, ಕಾಣುತ್ತೆ ಅದು. ನನಗೆ ಫಿಲಿಮ್ ಕಂಡಂಗೆ ಕಾಣುತ್ತೆ ಸರ್. ಇನ್ನೊಬ್ರು ಇದ್ದಾರೆ, ಒಂದು ರಿವ್ಯೂ ಕಳ್ಬೇಕಾದ್ರೆ ತಗೊಳ್ತೀನಿ. ಮೊನ್ನೆ ತುಮಕೂರಿಂದ ಒಬ್ರು ಫೋನ್ ಮಾಡಿದ್ರು ಲೇಡೀಸು. ಆ ಅಮ್ಮಗೆ ಮದುವೆ ಆಗೋಕ್ಕಿಂತ ಮುಂಚೆ ಚಿಕ್ಕ ಹುಡುಗಿ ಇದ್ದಾಗ ಅವ್ರ ಅಪ್ಪನ ಜೊತೆಯಲ್ಲಿ ಇದ್ದಾಗ ಒಂದು ಹಾವು ಹೊಡೆದಿದ್ದ ಅವರಪ್ಪ. ಅದು ನನಗೆ ಫಿಲಿಮ್ ಕಂಡಂಗೆ ಕಾಣ್ತಾ ಇತ್ತು. ಕಡಲೆ ಗಿಡ ತೋಟ ನಿಂತಿದೆ, ಪಕ್ಕದಲ್ಲೆಲ್ಲ ಅಡಿಕೆ ಮರಗಳು. ಅಯ್ಯಪ್ಪ ಇದು ಒಂದು ಚನಕೆ ಹಿಡ್ಕೊಂಡು ನಿಂತಿದ್ದಾನೆ. ಆ ಕಡೆ ಒಂದು 10 ಜನ ಊಟ ಮಾಡ್ತಾ ಇದ್ದಾರೆ. ನಂಗೆ ನೀಟಾಗಿ ಕಾಣುತ್ತೆ ಫಿಲಿಮಲ್ಲಿ. ನಾವು ಫಿಲಿಮ್ ನೋಡ್ದಂಗೆ ಅಯ್ಯಮ್ಮಗೆ ಪ್ರಿಡಿಕ್ಷನ್ ಮಾಡ್ತಾ ಇದ್ದೆ. ಬರೀ 2,500 ತಗೊಂಡಿದ್ದು. ನಿಮಗೆ ಅಯ್ಯಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡಿದ್ಲು ಅಂದರೆ, ಒಂದು ದೇವಸ್ಥಾನದಲ್ಲಿ ಒಂದು ಅಭಿಷೇಕ ಮಾಡಬೇಕು ಅಂದ್ಕೊಂಡಿದ್ಲು. ಅಯ್ಯಮ್ಮ ನನಗೇನು ಹೇಳಿರಲಿಲ್ಲ. ಅಯ್ಯಮ್ಮ ಟೆಂಪಲ್ ಸಮೇತ ಹೇಳಿದೆ, ನೀವು ಇಂಥ ದೇವಸ್ಥಾನದಲ್ಲೇ ಒಂದು ಅಭಿಷೇಕ ಮಾಡಬೇಕು, ಒಂದು ಹೋಮ ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತರೆಗೂ ನಿಮ್ಗೆ ಆಗಲಿಲ್ಲ ಅಂತ. ಹೌದು ಸತ್ಯ ಅಂತ ಹೇಳಿದ್ಲು. ಆಮೇಲೆ ಆ ದೇವಸ್ಥಾನ ಎಲ್ಲಿದೆ ಹೇಳಿ ನೋಡೋಣ ಅಂದ್ಲು ನನಗೆ. ಕರೆಕ್ಟಾಗಿ ಹೇಳಿದೆ, ಇದೇ ದೇವಸ್ಥಾನ ಇದೇ ಜಾಗದಲ್ಲೇ ಇದೆ ಅಂತ. ಹೌದು ಅಂದ್ಬಿಟ್ಲು. ಆಮೇಲೆ ನಿಮ್ಮಪ್ಪ ಒಂದು ಹಾವು ಹೊಡೆದಿದ್ದಾರೆ, ಅದ್ರ ಜೊತೆಲಿ ನೀವೇ ನಿಂತಿದ್ರಿ ಅಂದೆ. ಇವತ್ತರೆಗೂ ಯಾರಿಗೂ ಗೊತ್ತಿಲ್ಲ ಅವ್ರಪ್ಪ ಹಾವು ಹೊಡೆದಿದ್ದ. ಆ ಮಗಳಿಗೆ ಮಾತ್ರನೇ ಗೊತ್ತು. ಅವರಪ್ಪ ಇಲ್ಲ, ಸತ್ತೋಗ್ಬಿಟ್ಟಿದ್ದಾರೆ. ಆದರೆ ಅವರಪ್ಪ ನಿಂತಿದ್ದ, ಯಾವ ಬಟ್ಟೆ ಹಾಕಿದ, ಕಲರ್ ಸಮೇತ ನನಗೆ ಫಿಲಿಮ್ ಬಂದಂಗೆ ಬರುತ್ತೆ. ಆಮೇಲೆ ಇವಾಗ ಈ ಮೇಡಮ್ ಫೋನ್ ಮಾಡಿದ್ನಲ್ಲ, ಅವ್ರ ಮನೆ ಹತ್ರನೂ ನಾನು ನನಗೇನೋ ದೇವ್ರು ಒಂದು ಪವರ್ ಕೊಟ್ಟಿದ್ದಾನೆ ಸರ್. ನಾನು ಯಾರಿಗೂ ಹೇಳ್ಕೊಳ್ಳಲ್ಲ. ನಾನು ಹೋಗ್ಬಿಟ್ಟು ಬೇಕಾದ್ರೆ ಇಲ್ಲಿ ಕಣ್ಣು ಮುಚ್ಕೊಂಡ್ರೆ ಯಾರಾದರೂ ಫೋನ್ ಮಾಡಿದ್ರೆ ಅವ್ರ ಮನೆ ಮುಂದ್ಗಡೆ ಹೋಗಿ ನಿಂತಿರ್ತೀನಿ. ಹಿಂದ್ಗಡೆ ಎಲ್ಲ ಫುಲ್ ಕತ್ಲು. ನನಗೆ ಮುಂದೆ ನೋಡೋದು ನಮ್ಮ ಕಣ್ಣು, ಇವಾಗ ನಾವೆಲ್ಲ ನೋಡ್ತಾ ಇದೀವಲ್ಲ, ಇದೇ ಕಾಣುತ್ತೆ. ಹಿಂದ್ಗಡೆ ಮಾತ್ರ ಈ ಕಡೆ ಮಾತ್ರ ಫುಲ್ ಕತ್ಲೆ, ನನಗೆ ಏನು ಕಾಣಲ್ಲ. ನಾನು ಹಿಂಗೆ ತಿರುಗಿದ್ರೆ ಎಲ್ಲ ಬೆಳಕೆ ಬರುತ್ತೆ. ಹಿಂದ್ಗಡೆ ಮಾತ್ರ ಕತ್ಲು, ನೈಟ್ ಕತ್ಲು. ಮುಂದೆ ಮಾತ್ರ ಫುಲ್ಲು ಲೈಟ್ ಅಂದ್ರೆ ನಾರ್ಮಲ್ ಓಪನ್ ಇದೆ, ಮರ ಗಿಡ ಎಲ್ಲ ಕಾಣುತ್ತೆ. ನಂಗೆ ಓಪನ್ ಆಗಿ ಕಾಣುತ್ತೆ. ಆಮೇಲೆ ಇವಾಗಿಂದಲ್ಲ ಇದು, ಅಂದ್ರೆ ನಾನು ಇವಾಗ ಕಣ್ಣು ಮುಚ್ಕೊಂಡ್ರೆ ಅವ್ರ ಮನೆ ಹತ್ರ ಹೋಗಿರ್ತೀನಲ್ವಾ, ಅದು ಅಟ್ ಪ್ರೆಸೆಂಟ್ ಟೈಮ್ ಅಲ್ಲ ಅದು. ಅವರು ಹಿಂದ್ಗಡೆ ಏನ್ ಮಾಡಿದ್ರು, ಒಂದು 20 ವರ್ಷ 30 ವರ್ಷ ಹಿಂದ್ಗಡೆ ಏನ್ ಮಾಡಿದ್ರು ಹೋಗ್ಬೋದಾ? ನನ್ಗೆ ಅದು ಕಾಣುತ್ತೆ ಅಲ್ಲಿ. ಅಂದ್ರೆ ಆ ಕ್ಷಣಕ್ಕೆ ನನಗೆ ದೇವ್ರ ಜ್ಞಾನ ಕೊಟ್ಟಿದ್ದಾನೋ ಅದನ್ನ ಅಲ್ಲಿ ಪಿಕ್ಚರ್ ತೋರಿಸುತ್ತೆ ನನಗೆ. ಅದೇ ಕ್ಷಣಕ್ಕೆ ಪಿಕ್ಚರ್ ತೋರಿಸುತ್ತೆ. ಆ ರಿವ್ಯೂ ಕಾಲ್ ನಿಮ್ಗೊಂದು ಸಿತೆ ಮಾತಾಡಿ, ಯಾವ್ದಾದ್ರು ಒಂದು ಆ ಥರ ಪಬ್ಲಿಕ್ ಕಾಲ್ಸ್ ಬರ್ತಾ ಇರ್ತಾವೆ ನಿಮಗೆ, ಒಂದು ಕಾಲ್ನ ಆ ಥರ ಟ್ರೈ ಮಾಡಿ ನೋಡೋಣ, ಅವರಲ್ಲಿ ಏನು ಹೇಳ್ತಾರೆ ಚೆಕ್ ಮಾಡೋಣ. ಇದನ್ನ ನಮ್ಮ ವೀಕ್ಷಕರಿಗೆ ನಾನು ಹೇಳ್ತಾ ಇರೋದು ಆ ಥರ ಅಲ್ಲ ಸರ್. ಈಗ ಯಾರೋ ಒಬ್ರು ಊರಲ್ಲಿದ್ದಾರೆ, ನಾನು ಹೋಗಿ ಅಲ್ಲಿ ನಿಂತ್ಕೊಂಡು ಅಟ್ ಪ್ರೆಸೆಂಟ್ ಇವಾಗ ಅದು ಗೊತ್ತಾಗಲ್ಲ ನನಗೆ. ಅದು ಗೊತ್ತಾಗತ್ತೆ, ಬಟ್ ನಾನು ಅಷ್ಟೆಲ್ಲ ದೊಡ್ಡ ಸಾಹಸಕ್ಕೆ ಕೈ ಹಾಕಲ್ಲ. ಇವಾಗ ಯಾರೋ ಒಬ್ರು ನನಗೆ ಫೋನ್ ಮಾಡಿದ್ರು, ಅವರಲ್ಲಿ
ತೊಂದರೆ ಇದ್ದಾಗ ಆ ತೊಂದರೆ ಏನಕ್ಕೆ ಬಂತು ಅನ್ನೋ ಕಂಡುಹಿಡಿಯೋದು ನನ್ನ ಜ್ಞಾನ. ಅವ್ರಿಗೆ ತೊಂದರೆ ಏನು ಬಂತು ಅಂದರೆ ಅವರಪ್ಪ ನಾಗರಾವ್ ಸಾಯಿಸಿದ್ದ. ನಾಗರಾವ್ ಸಾಯಿಸಿ ಅದನ್ನು ತುಂಬ ದೊಡ್ಡ ನಾವು ಅದು ದೇವ್ರದ್ದು ಅದು ಆ್ಯಕ್ಚುಲಿ. ಆ ಹಾವು ಬಂದ್ಬಿಟ್ಟು ನಾರ್ಮಲ್ ಹಾವಲ್ಲ, ಅದು ದೇವ್ರದ್ದು ಹಾವು. ಅದು ತಪ್ಪೇ ಥರ ಅದು ಬಂದ್ಬಿಟ್ಟಿದೆ. ಹಂಗೆ ಅಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಹುತ್ತ ಎಲ್ಲ ಇದೆ, ಅದೇ ದೇವರು ಇಲ್ಲಿ ಬಂದ್ಬಿಟ್ಟಿದೆ. ಸಡನ್ ಆಗಿ ಅವ್ರಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಆ ಯಪ್ಪ ಸಾಯಿಸೇ ಬಿಟ್ಟ. ಅದ್ರ ದೋಷ ಕಾಡ್ತಾ ಇತ್ತು ಅವ್ರಿಗೆ. ಅವಾಗ ನಾನು ನಿಮ್ಮಪ್ಪ ಹಾವು ಸಾಯಿಸಿದಾನೆ, ನಿಮ್ಮಪ್ಪ ಒಂದು ನಾಗರಾವ್ ಸಾಯಿಸಿದಾರಲ್ರಿ ಅಂತ ಹೇಳಿದೆ. ಹೌದು ಸ್ವಾಮಿ, ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ. ಅದು ನನ್ಗೊಬ್ಬಳಿಗೆ ಮಾಡಿ ಅವ್ರಿಗೆ ಮಾತಾಡೋಣ. ಇಲ್ಲ, ಅವ್ರದ್ದು ಬೇರೆ ಇದೆ, ಬೇರೆ ದಿವಸ ತಗೊಳ್ಳೋಣ ಮತ್ತೆ. ಓಕೆ. ಇನ್ನೂ ಒಂದ್ಸತಿ ಏನಾಗಿತ್ತು ಅಂತಂದ್ರೆ, ಒಂದು ಮಡಿಕೇರಿಲಿ ಒಬ್ಬ ಅಮ್ಮ ಫೋನ್ ಮಾಡಿದ್ಲು. ನಾನು ಇಲ್ಲಿಂದಾನೆ ಸೀದಾ ಕಣ್ಮುಚ್ಕೊಂಡು ಸೀದಾ ಅವ್ರ ಮನೆ ಹತ್ರ ಹೋಗಿ ನಿಂತ್ಕೊಂಡೆ. ಮನೆ ಹೆಂಗಿದೆ ಅಂದ್ರೆ ಅರ್ಧಂಬರ್ಧ ಕಟ್ಟಿದ್ದಾರೆ, 1-2 ಫ್ಲೋರ್ ಮನೆ ಕಟ್ಟಿದ್ದಾರೆ. ಇಟ್ಕೆಗಳೆಲ್ಲ ತುಂಬಾ ಒಂದು ವರ್ಷ ಬಿಟ್ಬಿಟ್ಟಿದ್ದಾರೆ ಮನೆ ಕಟ್ಟಿದಿರ. ಅರ್ಧಂಬರ್ಧ ಕಟ್ಬಿಟ್ಟು ಪ್ಲಾಸ್ಟಿಂಗ್ ಮಾಡಿಲ್ಲ, ಫಿನಿಶಿಂಗೇ ಮಾಡಿಲ್ಲ, ಒಂದು ಕಿಟಕಿನೂ ಇಟ್ಟಿಲ್ಲ, ಬರೀ ಗೋಡೆಗಳು ಕಟ್ಟಿ ಇಟ್ಬಿಟ್ಟಿದ್ದಾರೆ. ಮಳೆ ಬಿದ್ದು ಎಲ್ಲ ಕಪ್ಪುಗೆ ಆಗೋಗ್ಬಿಟ್ಟಿದೆ ಗೋಡೆಗಳು. ಆ ಅಮ್ಮ ಫೋನ್ ಮಾಡಿದ್ಲು, ತುಂಬಾ ಬಡವೆ ಸ್ವಾಮಿ, ನಮ್ಮ ಮನೆ ಕಟ್ಟಕ್ ಆಗ್ತಾ ಇಲ್ಲ ಅಂದ್ಲು. ಯಾವರಮ್ಮ ಅಂದೆ, ಮಡಿಕೇರಿ ಅಂದ್ಲು. ಇಲ್ಲ, ಕಣ್ಮುಚ್ಕೊಂಡು ನೋಡಿದೆ, ಸೀದಾ ಅವ್ರ ಮನೆ ಹತ್ರ ಹೋಗಿ ನಿಂತಿದ್ದೆ. ಆ ಮನೆ ಯಾಕೆ ನಿಂತಿದೆ ಅಂದ್ರೆ, ಅವ್ರ ಮನೆ ಮೂಲೆಯಲ್ಲಿ ಒಂದು ಬೇವಿನ ಮರ ಇತ್ತು ದೇವ್ರದ್ದು. ಅಲ್ಲಿ ಹಳೆ ಕಾಲದಲ್ಲಿ ಒಂದು ಉತ್ತಾನು ಇತ್ತು, ಅದನ್ನ ಬೇವಿನ ಮರ ಯಾರಮ್ಮ ಕಡ್ದಿದ್ದು ಅಂದೆ. ಆಮೇಲೆ ನಿಮ್ಮ ಮನೆ ಫುಲ್ ಗೋಡೆಗಳೆಲ್ಲ ಫುಲ್ ಕಪ್ಪಾಗ್ಬಿಟ್ಟಿದೆಯಲ್ಲ ಅಂದೆ. ಸ್ವಾಮಿ, ನೀವೇ ಯಾವಾಗ ಬಂದಿದ್ರಿ ನಮ್ಮ ಮನೆಗೆ ಅಂತ ಕೇಳ್ತಾವಳೆ. ಇವಾಗಲೇ ಬಂದು ನಿಂತಿದ್ದೀನಮ್ಮ ನಿಮ್ಮ ಮನೆ ಮುಂದ್ಗಡೆ, ಹೇಳು ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡು ಅಂದೆ. ಅದು ಒಂದು ಅಗ್ನಿಮೂಲೆಯಲ್ಲಿ ಅಲ್ಲದೆ ಒಂದು ನಾರ್ತ್ ಈಸ್ಟ್ ಅಲ್ಲಿ ಒಂದು ಬೇವಿನ ಮರ ಇತ್ತಲ್ಲ, ಅದನ್ನ ಯಾರು ಕಡ್ದಿದ್ದು ಅಂದೆ. ನಮ್ಮ ಯಜಮಾನ್ರ ಸ್ವಾಮಿ ಕಡ್ದಾಕ್ಬಿಟ್ರು ಮನೆ ಕಟ್ಟೋವಾಗ ಅಂದೆ. ಅದು ದೇವ್ರದ್ದು ಮರ, ನಮ್ಮ ಅದು ಕಡ್ದಿರ್ಬಾರ್ದಾಗಿತ್ತು, ಅದೇ ಶಾಪ ತಟ್ಟಿದೆ ನಿಮ್ಗೆ ಅಂದೆ. ಆಮೇಲೆ ಮೈಸೂರಲ್ಲೊಂದು ಇದೇ ಇನ್ಸಿಡೆಂಟೆ. ಮೈಸೂರಲ್ಲಿ ಏನು ಮಾಡಿದ್ದಾರೆ, ಒಂದು ಸೈಟ್ ತಗೊಂಡು ಸುಮಾರು ಒಂದು 80 ಲಕ್ಷ, 1 ಕೋಟಿ ಕೊಟ್ಟು ಒಂದು ಮನೆ ಕಟ್ಬಿಟ್ಟಿದ್ದಾರೆ, ಡೂಪ್ಲೆಕ್ಸ್ ಮನೆ. ಆ ಅಮ್ಮ ಅವ್ರ ಗಂಡ ಇಬ್ರು ಟೀಚರು, ಗಂಡ ಅಂತ ಇಬ್ರು ಗೌರ್ಮೆಂಟ್ ಟೀಚರು. ಆ ಮನೆಗೆ ಹೋದ್ಮೇಲೆ ಅವ್ರಿಗೆ ಒಂದು ಸ್ವಲ್ಪನೂ ಒಳ್ಳೇದಾಗಿಲ್ಲ. ಸುಮಾರು ಸಾಲ ಮನೆ ಸೇಲ್ ಮಾಡಿದ್ರು ಸಾಲ ಮುಗಿಯಲ್ಲ, ಅಷ್ಟು ಸಾಲ ಮಾಡಿ ಒಂದು 60-70 ಲಕ್ಷ ಸಾಲ ಆಗ್ಬಿಟ್ಟಿದೆ. ತುಂಬ ಜನನ ಕರ್ಕೊಂಬಂದ್ಬಿಟ್ಟು ಈ ವಾಸ್ತು ನೋಡೋರ್ನ, ಪೂಜೆಗಳು ಮಾಡೋರ್ನ ಎಲ್ಲಾರನ್ನೂ ಬಂದು ತೋರಿಸಿದ್ದಾರೆ. ಯಾರ್ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಕರ್ಕೊಂಬಂದು ತೋರಿಸಿದ್ದಾರೆ. ಏನೂ ಒಳ್ಳೇದಾಗಲಿಲ್ಲ. ಕೊನೆಗೆ ನನಗೂ ಫೋನ್ ಮಾಡಿದ್ರು, ಸರ್ ಈ ಥರ ಆಗಿದೆ ಅಂತ. ಇರಿಮಾ ನೋಡ್ತೀನಿ ಅಂದೆ. ಕರೆಕ್ಟಾಗಿ ಅವ್ರ ಮನೆ ದೇವಮೂಲೆಯಲ್ಲಿ ಒಂದು ಆ ಸೈಟ್ ಲೇಔಟ್, ಅದು ಆ್ಯಕ್ಚುಲಿ ಮೈಸೂರಲ್ಲಿ ಲೇಔಟ್ ಮಾಡಿದ್ದು. ಇವ್ರು ಲೇಔಟಲ್ಲಿ ಸೈಟ್ ತೊಗೊಂಡಿದ್ದಾರೆ. ಪಾಪ ಇವರೇನು ಮಾಡಲಿಲ್ಲ. ಆ ಜಾಗದಲ್ಲಿ ಏನಾಗಿದೆ, ಒಂದು ದೊಡ್ಡ ಹುತ್ತ ಇತ್ತು, 2 ಹುತ್ತ, ಒಂದು ಸಣ್ಣದೊಂದು ದೊಡ್ಡದೊಂದು ಹುತ್ತ ಇತ್ತು. ಆ ಬಿಲ್ಡರ್ ಏನು ಮಾಡಿದ್ರು, ಅದನ್ನು ಹುತ್ತನ ಹೊಡೆದ್ಬಿಟ್ಟು ಲೆವೆಲ್ ಮಾಡಿ ಸೈಟ್ ಮಾಡಿಬಿಟ್ಟಿದ್ದಾನೆ. ಇವ್ರೇನು ಮಾಡಿದ್ದಾರೆ, ಕಾರ್ನರ್ ಸೈಟೇ ತೊಗೊಂಡಿದ್ದಾರೆ, ಚೆನ್ನಾಗಿದೆ ಸೈಟು, ಸರ್ಕಲ್ ಮುಂದ್ಗಡೆನೆ ತೊಗೊಂಡಿದ್ದಾರೆ. ಅದು ಶಾಪ ಇವ್ರಿಗೆ ತಟ್ಬಿಟ್ಟಿದೆ. ಅಲ್ಲಿ ಯಾರು ವಾಸ ಮಾಡ್ತಾರೆ. ಅವ್ರ ಮನೆಯಲ್ಲಿ ಮಗುಗೆ ಯಾವಾಗಲೂ ಸೂಸೈಡ್ ಮಾಡ್ಕೋಬೇಕು ಅಂತ ಯೋಚನೆ ಬರ್ತಾ ಇತ್ತು. ಅವ್ರ ಮಗಳು ಒಬ್ಳು 18 ವರ್ಷ ಏನೋ ಹುಡುಗಿ ಸೂಸೈಡ್ ಅಟೆಂಪ್ಟ್ ಮಾಡೇ ಬಿಟ್ಲು. ಹೆಂಗೋ ಪಾಪ ಇವ್ರು ನೋಡ್ಕೊಂಡ್ಬಿಟ್ಟು ಬಿಟ್ಬಿಟ್ರು, ಇಲ್ಲಾಂದ್ರೆ ಆ ಕ್ಷಣಕ್ಕೆ ಹುಡುಗಿ ಹೊಟ್ಟೋಗ್ಬಿಡ್ತಾ ಇದ್ಲು. ಆಮೇಲೆ ನಾನು ಹೇಳ್ದೆ, ಈ ಥರ ನಡೀತಾ ಇದೆ ನಿಮ್ಮ ಮನೇಲಿ ಅಂತ. ಹೌದು ಸ್ವಾಮಿ ಅಂದ್ಲು. ಆಮೇಲೆ ಪೂಜೆ ಮಾಡಿಕೊಟ್ಟೆ. ಆಮೇಲೆ ನಮ್ಗೆ ಈ ಮನೇನೇ ಬೇಡ, ಮಾರ್ಬಿಟ್ಟು ಹೊಟ್ಟೋಗ್ಬಿಡ್ತೀವಿ ಅಂದರು. ಇಲ್ಲಮ್ಮ ಸರಿ ಮಾಡ್ಕೊಡ್ತೀನಿ, ನೀವೇನು ಹೋಗ್ಬೇಡಿ ಅಂತ ಹೇಳಿದೆ. ಆಮೇಲೆ ಅವ್ರ ಮಗಳಿಗೆ ಸೂಸೈಡ್ ಅಟೆಂಪ್ಟ್ ಮಾಡೇ ಬಿಟ್ಲು ಮಗಳು. ಮಗಳಿಗೆ ಆಗ್ತಾ ಇರಲಿಲ್ಲ. ಮನೇಲಿ ಯಾವಾಗಲೂ ಜಗಳ, ಒಂದು ದಿನ ನಿಮ್ದಾಗಿ ಮಲಗಿಲ್ಲ ಅವರು. ನಮ್ಮ ಕಡೆಯಿಂದ ಪೂಜೆ ಮಾಡಿ ತಾಯ್ತಾ ಕೊಟ್ಟೆ, ಸುಮಾರು ಪೂಜೆಗಳು ಮಾಡಿದೆ ಅವ್ರಿಗೆ. ಪಾಪ ಅಲ್ಲಿರೋ ನಾಗದೋಷ ಎಲ್ಲ ಕ್ಲಿಯರ್ ಮಾಡ್ತೀವಿ ನಾವು. ಯಾರಿಗಾದ್ರೂ ನಾಗದೋಷ, ಪಿತೃಶಾಪಗಳಿದ್ರೆ ಅವಕ್ಕೆಲ್ಲ ಪರಿಹಾರನೂ ಕೊಡ್ತೀವಿ. ನಮ್ಮ ಕಡೆಯಿಂದ ನಾಗದೋಷಕ್ಕೆ ಪರಿಹಾರ ಮಾಡಿ ತಾಯ್ತಾ ಎಲ್ಲ ಕಳಿಸ್ಕೊಡ್ತೀವಿ. ಆಮೇಲೆ ಕಳಿಸ್ಕೊಟ್ಮೇಲೆ ಒಂದು ಸ್ವಲ್ಪ ನೆಮ್ಮದಿಯಾಗಿ ಒಂದು 2-3 ತಿಂಗಳಾಯ್ತು, ಟೈಮ್ ಹಿಡಿಯಿತು ಅದಕ್ಕೆ. ಈ ಪ್ರಪಂಚದಲ್ಲಿ ಯಾರು ಲಾಟ್ರಿ ಟಿಕೆಟ್ ಹೊಡೆದಾಗ ಯಾರು ಕೆಲಸ ಮಾಡೋಕ್ಕಾಗಲ್ಲ ಸರ್. ಇವತ್ತು ಪೂಜೆ ಮಾಡಿದ್ರೆ ಇವತ್ತೇ ವರ್ಕ್ ಆಗಲ್ಲ ಅದು. ಅದಕ್ಕೆ ಕೆಲವೊಂದು ಪರಿಹಾರಗಳಿರುತ್ತೆ. ಕೆಲವ್ರಿಗೆ 15 ದಿನಕ್ಕೆ ಒಳ್ಳೇದಾಗುತ್ತೆ, ಕೆಲವ್ರಿಗೆ 2 ತಿಂಗಳು, 1 ತಿಂಗಳು, 3 ತಿಂಗಳು ಅಷ್ಟರೊಳಗಡೆ ರಿಸಲ್ಟ್ ಸಿಗುತ್ತೆ ಅವ್ರಿಗೆ ಪಕ್ಕ. ಆ ಥರ ಮಾಡಿ ಆಮೇಲೆ ಒಳ್ಳೇದಾಯ್ತು. ಇವಾಗ ತುಂಬ ಚೆನ್ನಾಗಿದ್ದಾರೆ. ಮಗಳು ತುಂಬ ಚೆನ್ನಾಗಿದ್ದಾಳೆ. ಅವರು ಸಾಲ ಎಲ್ಲ ಸ್ವಲ್ಪ ತೀರಿಸ್ಕೊಂಡ್ರು. ಇವಾಗ ಅದೇ ಮನೇಲೇ ಇದ್ದಾರೆ, ಇನ್ನೂ ಸೇಲ್ ಮಾಡಿಲ್ಲ ಮನೇನ. ಸೇಲ್ ಮಾಡ್ತೀನಿ, ನಂಗೆ ಈ ಮನೇನೇ ಬೇಡ ಅಂತಿದ್ರು. ಸರಿ ಮಾಡಿಕೊಟ್ಟಿದ್ವಿ. ಆಮೇಲೆ ಸರಿ ಹೋಯ್ತು. ಮೈಸೂರಲ್ಲಿ ನೀವು ಅಲ್ಲಿ ಹೋಗಿದ್ರಾ, ಇಲ್ಲ ಇಲ್ಲಿಂದನೇ ಏನಾದರೂ ಮಾಡಿ? ಇವೆಲ್ಲ ನಾನು ಇಷ್ಟೊತ್ತು ನಿಮಗೆಲ್ಲ ಹೇಳಿದ್ದು ನಮ್ಮ ಮನೇಲೆ, ನಮ್ಮ ಆಫೀಸೆಲ್ಲ ಕುತ್ಕೊಂಡೆ ನಾನು ಇದೆಲ್ಲನೂ ಮಾಡಿರೋದು. ಇವತ್ತವರೆಗೂ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ, ನಾನು 90% ಯಾರನ್ನೂ ಕರ್ಸೋದೇ ಇಲ್ಲ ನಮ್ಮ ಆಫೀಸ್ಗೆ. ಅವ್ರು ಆರಾಮಾಗಿ ಅವ್ರ ಮನೇಲಿ ಮಲಗಿದ್ರು ನಾನು ಇಲ್ಲಿ ಪೂಜೆ ಮಾಡಿದ್ರೆ ವರ್ಕ್ ಆಗುತ್ತೆ. ಅದಕ್ಕೆ ಒಂದು ನಿದರ್ಶನ ನಿಮಗೆ ಒಂದು ಮಾಡ್ಕೊಡ್ತೀನಿ ಇರಿ. ಅವಾಗಲೇ ಒಬ್ಬರಿಗೆ ಫೋನ್ ಮಾಡಿದ್ದೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಈಗ ರಮೇಶ್ ಶರ್ಮಾ ಅವರು ಹೇಳ್ತಾ ಇದ್ರು, ಈ ತರ ಒಂದು ಚಿಕ್ಕದಾಗ ಒಂದು ಪೂಜೆ ಮಾಡ್ಕೊಟ್ವಿ, ಸೊ ಅವ್ರಿಗೆ ತುಂಬಾ ಒಳ್ಳೇದಾಗೈತೆ ಅಂತ. ಹಾಗಾಗಿ ಡೈರೆಕ್ಟ್ ಆಗಿ ನಿಮ್ಗೆ ಫೋನ್ ಹಚ್ಚಿದ್ದಾರೆ. ಹೌದು ಸರ್, ನನಗೆ ಬಟ್ಟೆನು ಯಾವನು ಬರ್ತಾ ಇರ್ಲಿಲ್ಲ. ಆಮೇಲೆ ಸ್ವಲ್ಪ ಪರ್ಸನಲ್ ಎಲ್ಲ ಪ್ರಾಬ್ಲಮ್ ಇತ್ತು.
ಎಲ್ಲ ಸರಿ ಹೋಗಿದೆ ಸರ್. ಇವಾಗ ಬಟ್ಟೆ ತುಂಬಾ ಬರುತ್ತೆ, ನಂಗೆ ಟೈಮ್ ಇಲ್ಲ ಸ್ಟಿಚ್ ಮಾಡೋದಕ್ಕೆ. ಸೂಪರ್. ಹೌದೌದು. ಆಮೇಲೆ ಮನೇಲೂ ಸ್ವಲ್ಪ ತೊಂದ್ರೆ ಇತ್ತು, ಹ್ಮ್ ಅದೆಲ್ಲ ಕ್ಲಿಯರ್ ಆಗಿದೆ. ಹ್ಮ್ 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 ಚೆನ್ನಾಗಾಗಿದೆ ಸರ್. ಬಟ್ಟೆ ಇವಾಗ ತುಂಬಾ ಬರ್ತಿದೆ, ನಾನು ಚೆನ್ನಾಗ್ ಆಗಿದ್ದೀನಿ. ಆರೋಗ್ಯ ಸಮಸ್ಯೆ ಇತ್ತು, ಅದು ಪರಿಹಾರ ಆಗಿದೆ. ಏನು ಆರೋಗ್ಯದ ತೊಂದರೆ? ಸ್ವಲ್ಪ ಬೇರೆ ಇದು ಗಾಳಿದ ಅದು ಇದು ಇತ್ತು ನಮ್ಗೆ, ಹ್ಮ್ ಹ್ಮ್ ಅದೆಲ್ಲ ಕ್ಲಿಯರ್ ಆಗಿದೆ. ಹ್ಮ್ ಎಲ್ಲ ಚೆನ್ನಾಗಾಗಿದೆ ಸರ್. ಸೊ ಏನ್ ಹೇಳ್ಬೋದು ದುಡ್ಡು ರಮೇಶ್ ಅವ್ರ ಕಾಸು ಬಗ್ಗೆ? ದುಡ್ಡು ಕಾಸಿನ ಪರಿಹಾರನೂ ಆಗಿದೆ. ಹ್ಮ್ ಇಲ್ಲ ಸರ್, ಎಲ್ಲ ಅವ್ರು ಮಾಡಿದ ಪೂಜೆ ಎಲ್ಲ ನಮಗ್ ಪರಿಹಾರ ಚೆನ್ನಾಗಾಗಿದೆ ಸರ್. ಸೊ ಒಳ್ಳೇದಾಯ್ತು ನಿಮ್ಗೆ? ಒಳ್ಳೇದಾಗಿದೆ ಸರ್, ಒಳ್ಳೇದಾಗಿದೆ. ಸೊ ನೀವು ಟೈಲರಿಂಗ್ ಮಾಡೋದಾ? ಹೌದು ಸರ್, ಟೈಲರಿಂಗ್ ಮಾಡೋದು ನಾನು. ಬಟ್ಟೆನೆ ಬರ್ತಾ ಇರ್ಲಿಲ್ಲ ಸರ್ ನನ್ಗೆ. ಓಕೆ. ನಾನ್ ಆಮೇಲೆ ಹಿಂಗೆಲ್ಲ ಕಷ್ಟ ಹೇಳ್ಕೊಂಡ್ಮೇಲೆ ಪೂಜೆ ಮಾಡಿದ್ರು. ಆಮೇಲೆ ಎಲ್ಲ ಚೆನ್ನಾಗ್ ಆಗ್ತಿದೆ ಸರ್. ಓಕೆ ಮೇಡಮ್, ಒಳ್ಳೇದಾಗಿ. ಥ್ಯಾಂಕ್ ಯು ಸರ್. ಓಕೆ ಓಕೆ, ನಮಸ್ಕಾರ. ಆಮೇಲೆ ನಮ್ಮ ಕಡೆಯಿಂದ ಪೂಜೆ ಮಾಡಿ ತಾಯ್ತಾ ಎಲ್ಲ ಕೊಟ್ವಿ. ಅವ್ರ ಪಾಡ್ಗೆ ಅವ್ರ ಮನೇಲಿ ಮಲ್ಕೊಂಡಿದ್ರು. ಸರ್ ಇಲ್ಲ ಸರ್, ನಾವು ಇಲ್ಲಿಂದ ಪೂಜೆ ಮಾಡಿ ಐಟಮ್ ಕೊಟ್ಟರೆ ಅವ್ರಿಗೆ ಪಕ್ಕ ವರ್ಕ್ ಆಗುತ್ತೆ. ಆಮೇಲೆ ಹಣದ ಅಭಿವೃದ್ಧಿ ಇದಿಲ್ಲ, ತುಂಬ ಬಿಸ್ನೆಸ್ ಬರ್ತಾ ಇರಲಿಲ್ಲ, ಬಟ್ಟೆನೇ ಬರಲ್ಲ ನಮಗೆ. ಒಂದು ವಾರ ಆದರೂ ಒಂದು ಬಟ್ಟೆ ಬರ್ತಾ ಇರಲಿಲ್ಲ ಅಂದರು. ಎಲ್ಲ ಸೇರಿ ಒಂದು ಪೂಜೆ ಮಾಡಿಕೊಟ್ವಿ. ಇವಾಗ ತುಂಬ ಚೆನ್ನಾಗಿದ್ದಾರೆ, ಬಿಸ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದೆ. ಪುರ್ಸತ್ತೆ ಇಲ್ವಂತೆ ಬಟ್ಟೆ ಹೊಲಿಯಕ್ಕೆ, ತುಂಬ ಮದುವೆ ಬಟ್ಟೆಗಳು ಅವು ಇವು ತುಂಬ ಬರ್ತಾ ಇದ್ದಾವೆ. ಚೆನ್ನಾಗಿದ್ದೀವಿ ಅಂತ ಹೇಳ್ತೇವೆ. ತಾಯ್ತಾ ಏನನ್ನು ಕಳಿಸಿದ್ರು ಅವ್ರಿಗೆ? ತಾಯ್ತಾ ಕಳಿಸ್ತೀವಿ ಸರ್. ಓಕೆ. ತಾಯ್ತಾ ಕಳಿಸಿ ನೆಗೆಟಿವ್ ಅದು ಪ್ರೇತ ಬಾಧೆದು ಎಲ್ಲ ರಿಮೂವ್ ಮಾಡಿ, ನೆಗೆಟಿವ್ ಎನರ್ಜಿ, ಬ್ಲಾಕ್ ಮ್ಯಾಜಿಕ್ಕು, ಪ್ರೇತ ಬಾಧೆದೆಲ್ಲ ನಾವೇ ಪೂಜೆ ಮಾಡಿ ಇಲ್ಲಿಂದ ಒಂದು ತಾಯ್ತಾ ಮತ್ತು ಅದಕ್ಕೆ ಬೇಕಾಗಿದ್ದ ಐಟಮ್ಸು, ನೆಗೆಟಿವ್ ಪೌಡರ್ ಎಲ್ಲ ಕಳಿಸ್ಕೊಡ್ತೀವಿ. ಆಮೇಲೆ ಅದಕ್ಕೆ ಪರಿಹಾರನೂ ತಿಳಿಸ್ಕೊಡ್ತೀವಿ. ಅದನ್ನು ಮಾಡಿಕೊಂಡ್ರೆ ಸಾಕು 21 ಡೇಸ್ ಅಥವಾ 30 ದಿನದಲ್ಲಿ 100% ರಿಸಲ್ಟ್ ಸಿಗುತ್ತೆ ಸರ್. ಸೂಪರ್. ಓಕೆ. ಸೊ ಇದೊಂದಷ್ಟು ವಿಚಾರಗಳು ನಿಮ್ಮ ಜೊತೆ ಒಂದಷ್ಟು ಮಿಕ್ಸ್ ವಿಚಾರಗಳು ಮಾತಾಡಿದ್ದೀವಿ. ಕೆಲವೊಂದಷ್ಟು ನಿಮ್ಮ ಅನುಭವಗಳು ಹೇಳಿದ್ದೀರಾ. ನೆಕ್ಸ್ಟ್ ಇನ್ನೂ ಒಂದಷ್ಟು ಬೇರೆ ಬೇರೆ ಒಂದಷ್ಟು ನಿಮ್ಮ ಅನುಭವಗಳು, ಒಂದಷ್ಟು ಪರಿಹಾರ ಮಾರ್ಗಗಳು, ರಿಸಲ್ಟ್ ಇರೋ ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಸೊ ವೀಕ್ಷಕರೇ, ಇದೊಂದು ವಿಡಿಯೋದಲ್ಲಿ ಸಾಕಷ್ಟು ಒಂದು ಅವರ ಅನುಭವಗಳನ್ನ ಶೇರ್ ಮಾಡಿದ್ರು. ಕೆಲವೊಂದು ಕೇಸ್ಗಳು ಅಟೆಂಡ್ ಮಾಡಿರೋದು ಜಾಗಗಳಲ್ಲಿ ಯಾವ ಥರ ಇವರು ಅಟೆಂಡ್ ಮಾಡಿರ್ತಾರೆ, ಇವ್ರಿಗೇನು ಅಲ್ಲಿ ದೃಶ್ಯಗಳು ಕಾಣಿಸ್ತವೆ, ಆ ಸಮಸ್ಯೆಗೆ ಮೂಲ ಕಾರಣ ಏನು, ಅದನ್ನ ಹೆಂಗೆ ಇವರು ಪತ್ತೆ ಮಾಡ್ತಾರೆ, ಹುಡುಕ್ತಾರೆ. ಸೊ ಅವರಲ್ಲಿರೋ ಜ್ಞಾನ, ಆ ಒಂದು ನಾಲೆಡ್ಜನ್ನ ಹೆಂಗೆ ನಾನು ಕೆಲಸ ಮಾಡ್ತೀನಿ ಅನ್ನೋ ವಿಚಾರನ ಈ ವಿಡಿಯೋದಲ್ಲಿ ಮಾತಾಡಿದ್ದೀವಿ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.